ಹಿಂದಿ ಹೇರಿಕೆಗೆ ಸಂಬಂಧಪಟ್ಟಂತೆ ಗೌಪ್ಯವಾಗಿ ಸಭೆ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಕರವೇ ಕಾರ್ಯಕರ್ತರು ಹೋಟೆಲ್ಗೆ ನುಗ್ಗಿ ಪ್ರತಿಭಟನೆ ಮಾಡಿದ್ರು. ತದನಂತರ ಅವ್ರನ್ನ ಬಂಧನ ಮಾಡುವಂತ ಕೆಲಸ ಆಗಿತ್ತು. ಈಗ ಜಾಮೀನು ಪಡೆದು ರಿಲೀಸ್ ಆಗಿದ್ದಾರೆ. ಸದ್ಯ ನನ್ನ ಜೊತೆಲಿ ಕರವೇ ಅಧ್ಯಕ್ಷರಾಗಿರುವಂತಹ ನಾರಾಯಣ್ ಗೌಡ್ರು ಇದ್ದಾರೆ. ನಾನು ಮಾತಾಡ್ತೀನಿ ಅವ್ರನ್ನ. ಸರ್, ಈಗ ಆ, ಸಭೆ ನಡೀತಾ ಇತ್ತು, ಪ್ರತಿಭಟನೆ ಕೂಡ ಮಾಡಿದ್ರು. ಅದಾದ ನಂತರ ಈಗ ಬಂಧನವಾಗಿತ್ತು, ಈಗ ರಿಲೀಸ್ ಆಗಿದೆ. ಏನ್ ಸರ್, ಏನ್ ಸಂದೇಶ ಹೋಗ್ತಾ ಇದೆ ಇದರಿಂದ ಅಂತ? ಬಹುಶಃ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಈ ಸಂದೇಶ, ಕರ್ನಾಟಕದ ಒಳಗಡೆ ನಿಮ್ಮ ಹಿಂದಿಯ ನಾಟಕ ನಡೆಯೋದಿಲ್ಲ, ಹಿಂದಿಯನ್ನು ಬಲವಂತವಾಗಿ ನಮ್ಮ ಮೇಲೆ ಹೇರಿಕೆ ಮಾಡಲಿಕ್ಕೆ ಬಿಡೋದಿಲ್ಲ ಅನ್ನುವ ಸಂದೇಶ ಅವರಿಬ್ಬರಿಗೂ ಹೋಗಿದೆ. ನಮ್ಮನ್ನು ಬಂಧಿಸಿ ಜೈಲಿಗೆ ಕಳಿಸಿರೆ, ಇಲ್ಲ ಸಲ್ಲದ ಕೇಸ್ ಹಾಕಿರೆ, ಇವರ ಧ್ವನಿ ಹಡಗತ್ತೆ ಅಂತ ಹೇಳಿ ಇವ್ರು ಏನಾದರೂ ಅಂದ್ಕೊಂಡಿದ್ರೆ, ಈ ಮೂರ್ಖರಿಗೆ ಹೇಳ್ತೀವಿ, ನಮ್ಮ ಧ್ವನಿಯನ್ನು ಅಡಗಿಸ್ಲಿಕ್ಕೆ ನಿಮ್ಮ ಸರ್ಕಾರಕ್ಕೂ ಆಗಲ್ಲ, ಕೇಂದ್ರ ಸರ್ಕಾರಕ್ಕೂ ಆಗಲ್ಲ. ಯಾಕಂದರೆ ನಮ್ಮ ರಕ್ತದಲ್ಲಿ ಕನ್ನಡ ಅನ್ನೋದು ಬರೆದ್ಬಿಟ್ಟಿದೆ. ಕನ್ನಡದ ಮೇಲೆ ಯಾವ ಪ್ರಭಾವ ಬೀರಲಿಕ್ಕೂ ಕರ್ನಾಟಕದಲ್ಲಿ ನಾವು ಬಿಡೋದಿಲ್ಲ. ಇವತ್ತು ನನಗೆ ಭಾರಿ ಖುಷಿ ಆಯಿತು. ಕೋರ್ಟ್ ಹಾಲಲ್ಲಿ ನೂರಾರು ಜನ ವಕೀಲರು ನಿಂತ್ಕೊಂಡ್ರು ನ್ಯಾಯಾಧೀಶರ ಮುಂದೆ. ಅವರು ಏನೋ ಅಪರಾಧ ಮಾಡಿ ಜೈಲಿಗೆ ಹೋಗಿಲ್ಲ, ಕನ್ನಡಕ್ಕಾಗಿ ಜೈಲಿಗೆ ಹೋಗಿದ್ದಾರೆ. ನಾವು ನೀವು ಮಾಡೋ ಹೋರಾಟವನ್ನು ಅವ್ರು ಮಾಡ್ತಾ ಇದ್ದಾರೆ. ತಕ್ಷಣ ಇವತ್ತು ಅವರಿಗೆ ಬೇಲ್ ಕೊಡಬೇಕು ಅಂತ ನೂರಾರು ಜನ ವಕೀಲರು ನಿಂತ್ಕೊಂಡಾಗ ತಕ್ಷಣ ನ್ಯಾಯಾಧೀಶರು ಬೇಲ್ ಕೊಟ್ಟರು. ಹಾಗಾಗಿ ಇವರು ಅಂದ್ಕೊಂಡಿರ್ಬೋದು ನಮಗೆ ಸುಳ್ಳು ಮುಕದ್ದಮೆಗಳು ಹಾಕಿ ಜೈಲಿಗೆ ಕಳಿಸ್ಬೋದು ಅಂತ ಹೇಳಿ. ಈ ದೇಶದ ಕಾನೂನು, ಸಂವಿಧಾನ ಯಾರಪ್ಪನ ಆಸ್ತಿ ಅಲ್ಲ, ಯಾರಪ್ಪನ ಆಸ್ತಿ ಅಲ್ಲ. ನೀವು ನಮಗೆ ಜೈಲಿಗೆ ಕಳಿಸಿರೆ, ಕೋರ್ಟ್ ಕಟ್ಕಟ್ಟೆ ನಿಲ್ಲಿಸಿರೆ, ಅಲ್ಲಿರೋ ನ್ಯಾಯಾಧೀಶರು, ಅಲ್ಲಿರೋ ವಕೀಲರು ಕನ್ನಡದ ಪರವಾಗಿ ಧ್ವನಿ ಎತ್ತಾರೆ ಅನ್ನೋದಕ್ಕೆ ಇವತ್ತು ನ್ಯಾಯಾಧೀಶರ ಮುಂದೆ ನೂರಾರು ಜನ ವಕೀಲರು ನಿಂತ್ಕೊಂಡ್ರಲ್ಲ, ಅದು ಕನ್ನಡಕ್ಕೆ ಭಾರಿ ತಾಕತ್ತಿದೆ ಅನ್ನೋದು ಗೊತ್ತಾಗಿದೆ. ಹಾಗಾಗಿ ನಿಮ್ಮ ಹಿಂದಿಯ ಬಲವಂತ ಹೇರಿಕೆ ನಿಲ್ಲಿಸಬೇಕು. ಇಲ್ಲದೆ ಹೋದರೆ ಇಡೀ ರಾಜ್ಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರು ಬುಗಿಲಿ ಹೇಳ್ತಾರೆ. ಇಲ್ಲಿ ಆಗುವ ಅನಾಹುತಕ್ಕೆ ಸರ್ಕಾರ ಭಾರಿ ಕಷ್ಟ ಅನುಭವಿಸ್ಬೇಕಾಗುತ್ತೆ. ಸಿದ್ದರಾಮಯ್ಯನವರೇ, ನೀವು ಕೇಂದ್ರ ಸರ್ಕಾರ ಅವ್ರಿಗೆ ಹಿಂದಿಯ ಮೋಹ ಇದೆ, ಅದಕ್ಕೆ ಇಲ್ಲಿ ಬಲವಂತ ಹೇರಿಕೆ ಮಾಡ್ತಾರೆ ಅಂದರೆ, ನೀವು ಕನ್ನಡದ ಪಾಠ ಮಾಡುವಂಥ ಸಿದ್ದರಾಮಯ್ಯನವರು, ಕನ್ನಡದ ಕಾಳಜಿ ಇರುವಂಥ ಸಿದ್ದರಾಮಯ್ಯನವರು, ಕನ್ನಡದ ಪರವಾಗಿ ಮಾತಾಡ್ತೀನಿ ಅಂತ ಹೇಳುವ ಸಿದ್ದರಾಮಯ್ಯನವರು ಹೋರಾಟ ಮಾಡಿದ ಕಾರ್ಯಕರ್ತರ ಮೇಲೆ ಸುಳ್ಳು ಮುಕದ್ದಮೆ ಹಾಕಿ ಜೈಲಿಗೆ ಕಳಿಸಿರೆ ಸಿದ್ದರಾಮಯ್ಯನವರು ಮೌನ ವಹಿಸಿದಿರಲ್ಲ, ಇದಾ ನಿಮ್ಮ ಕನ್ನಡದ ಪ್ರೀತಿ, ಇದಾ ನಿಮ್ಮ ಕನ್ನಡದ ಕಾಳಜಿ? ಸದನದಲ್ಲಿ ಕೂತ್ಕೊಂಡು ವ್ಯಾಕರಣ ಪಾಠ ಮಾಡುವಂಥ ಸಿದ್ದರಾಮಯ್ಯನವರು ಕನ್ನಡತನ ಎಲ್ಲಿ ಮಾಸೋಯ್ತು? ಅದಕ್ಕಾಗಿ ಹೇಳ್ತಾ ಇದ್ದೀವಿ, 100 ಬಾರಿ ಜೈಲಿಗೆ ಕಳಿಸಿದ್ರು ನಾವು ಎದುರೋ ಮಕ್ಕಳಲ್ಲ. ಇವತ್ತು ನೀವೆಲ್ಲೋ 224 ಜನ ಶಾಸಕರು, ಇಲ್ಲ ಇನ್ಯಾರೋ ಮಂತ್ರಿಗಳು, ಇಲ್ಲ ಯಾರೋ ಸಂಸದರು ನಮ್ಮ ವಿರೋಧ ನಿಂತ್ಕೋಬಹುದು. ಆದರೆ 7.5 ಕೋಟಿ ಕನ್ನಡಿಗರು ನಮ್ಮ ಜೊತೆಯಲ್ಲಿ ನಿಂತ್ಕೋತಾರೆ. ಹಾಗಾಗಿ ನಮ್ಮ ಹೋರಾಟವನ್ನು ಯಾರೂ ಹತ್ತಲಿಕ್ಕೆ ಸಾಧ್ಯ ಇಲ್ಲ. ನಾಳೆಯಿಂದ ನಮ್ಮ ಹೋರಾಟ ಮುಂದುವರಿಯುತ್ತೆ. ಈ ನಮ್ಮ ಕಾರ್ಯಕರ್ತರ ಮೇಲೆ ಹಾಕಿರೋ ಮುಕದ್ದಮೆ ವಾಪಸ್ ತಗೊಳ್ಳಿಲ್ಲ ಅಂದರೆ ಕರ್ನಾಟಕದಲ್ಲಿ ಯಾವುದೇ ಮಂತ್ರಿಗಳು ಓಡಾಡಕ್ಕೆ ಬಿಡಲ್ಲ. ಓಡಾಡಿದ್ರೆ ಅವ್ರ ವಿರುದ್ಧ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ, ಎಲ್ಲ ಕಡೆ ಧಿಕ್ಕಾರ ಕೂಗ್ತೀವಿ. ಅದು ಆಗೋದು ಬೇಡ ಅಂದರೆ ನಮ್ಮ ಕಾರ್ಯಕರ್ತರ ಮೇಲೆ ಹೂಡಿರುವಂಥ ಮುಕದ್ದಮೆ, ಸುಳ್ಳು ಮುಕದ್ದಮೆಗಳನ್ನು ವಾಪಸ್ ಪಡಿಬೇಕು ಅಂತ ಹೇಳಿ ರಾಜ್ಯ ಸರ್ಕಾರವನ್ನು ಆಗ್ರಹಿಸ್ತೀನಿ. ಸರ್, ಈಗ ಅಲ್ಲಿ ಹೋಟೆಲ್ನಲ್ಲಿ ಏನ್ ಸಭೆ ನಡೀತಾ ಇತ್ತು, ಯಾವ ಉದ್ದೇಶಕ್ಕಾಗಿ ಸಭೆ ನಡೀತಾ ಇತ್ತು ಅನ್ನೋದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ರಾಜಕಾರಣಿಗಳಾಗಿರ್ಬೋದು, ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು. ಆದ್ರೆ ಈ ರೀತಿಯಾಗಿ ಪ್ರಶ್ನೆ ಮಾಡಿದವ್ರನ್ನ ಈಗ ಬಂಧನ ಮಾಡಿದ್ರೆ ಕಾರ್ಯಕರ್ತರು ಎಲ್ಲೋ ಒಂದ್ ಕಡೆ ಧೈರ್ಯ ಕಳೆದುಕೊಳ್ಳಲ್ವಾ? ಕಾರ್ಯಕರ್ತರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ಸರ್ ಈ ಸಂದರ್ಭದಲ್ಲಿ? ನನ್ನ ಕಾರ್ಯಕರ್ತರು ಇಲ್ಲಿರೋರು ಯಾರೂ ಹೊಸದಾಗಿ ಕೇಸ್ ಎದುರಿಸಿ ಜೈಲಿಗೆ ಹೋದಾರಲ್ಲ, 16 ಬಾರಿ ಜೈಲು ಅನುಭವಿಸಿ ಬಂದಂಥವ್ರು. ಜೈಲಿಗೆ ಮುಕದ್ದಮೆಗಳು ಹೂಡಿ ಜೈಲಿಗೆ ಕಳಿಸಿರೆ ಇವ್ರ ಧ್ವನಿ ಹಡಗುತ್ತೆ ಅಂತ ಯಾರಾದರೂ ಅಂದ್ಕೊಂಡ್ರೆ ಅವ್ರ ಮುಟ್ಟಾಳ್ರಿಗೆ ನಾನು ಏನು ಹೇಳಬೇಕು ಗೊತ್ತಿಲ್ಲ. ಹಾಗಾಗಿ ಒಮ್ಮೊಮ್ಮೆ ಜೈಲಿಗೆ ಹೋದ್ಮೇಲೆ ಇನ್ನೊಂದಷ್ಟು ಆಕ್ರೋಶ, ತಾಕತ್ತು, ಶಕ್ತಿ ಬರುತ್ತೋ ಕರವೇ ಕಾರ್ಯಕರ್ತರಿಗೆ, ಅವ್ರ ಶಕ್ತಿ ಎಲ್ಲೂ ಕುಂದಲ್ಲ. ಹಾಗಾಗಿ ನಾನು ನನ್ನ ಕಾರ್ಯಕರ್ತರಿಗೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಕನ್ನಡಿಗರಿಗೆ ಕರೆ ಕೊಡ್ತೀವಿ. ನಾಡು ನುಡಿ ವಿಚಾರ ಬಂದಾಗ ಯಾವ ಪಕ್ಷಗಳನ್ನು, ಯಾವುದೇ ಸರ್ಕಾರಗಳನ್ನ ನಂಬೇಡಿ. ಇವರೆಲ್ಲರ ಬ್ಲಡ್ ಗ್ರೂಪ್ ಒಂದೇ. BJP, ಕಾಂಗ್ರೆಸ್, JDSನ ಎಲ್ಲ ನಾಯಕರ ಬ್ಲಡ್ ಗ್ರೂಪ್ ಒಂದೇ. ಇವರು ಎಲ್ಲಿ ಬೇಕಾದರೂ ಒಪ್ಪಂದಗಳನ್ನ ಮಾಡ್ಕೋತಾರೆ. ಇವರಿಗೆ
ಹಿಂದಿ ಏರಿಕೆ ಅಂದ್ರೆ ಗೊತ್ತಿಲ್ಲ, ಹಿಂದಿ ಬಳಕೆ ಅಂದ್ರೆ ಗೊತ್ತಿಲ್ಲ, ಹಿಂದಿಯನ್ನ ಸಂವಿಧಾನದಲ್ಲಿ ಏನ ಹೇಳ್ತಾರೆ, ಸಂವಿಧಾನದಲ್ಲಿ ಏನು ಹೇಳುತ್ತೆ ಸಂವಿಧಾನ ಅನ್ನೋದು ಗೊತ್ತಿಲ್ಲ. ಹಿಂದಿ ಬಗ್ಗೆ ಯಾವ ಅವರಿಗೆ ಅಂಕಿ ಅಂಶ ಇಲ್ಲ. ಹಾಗಾಗಿ ಮಾತಾಡೋಕ್ಕೆ ಅವ್ರ ಹತ್ರ ಏನೂ ಉಳಿದಿಲ್ಲ, ಮಾತಾಡೋ ಮನಸ್ಸಿಲ್ಲ. ರಾಷ್ಟ್ರೀಯ ಪಕ್ಷದ ನಾಯಕರಾಗಿರೋದ್ರಿಂದ ಅವರೆಲ್ಲೋ ಹೈಕಮಾಂಡ್ ಏನಂತಾರೋ ಅಂತ ಹೇಳಿ ಎದುರುಕೊಂಡು ಕರ್ನಾಟಕದ ರಾಜಕಾರಣಿಗಳು ಬಿಲ್ದೊಳಗೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲಿಂದ ಮಾತಾಡ್ತಾರೆ? ಮಾತಾಡೋರು ಯಾರು? ನಮ್ಮಂತ ಕನ್ನಡದ ಹುಲಿಗಳು ಮಾತಾಡಬೇಕು. ಅದಕ್ಕೆ ಕರವೇ ಮಾತಾಡ್ತಾ ಇದೆ. ಕರವೇ ಹಿಂದೆ ಕೋಟ್ಯಾಂತರ ಕನ್ನಡಿಗರ ಶಕ್ತಿ ಇದೆ, ಬಲ ಇದೆ. ಅವ್ರು ನಮ್ಮ ಜೊತೆಲಿ ಇರೋವರೆಗೂ ಇವ್ರು ಯಾರು ನಮಗೆ ಲೆಕ್ಕಕ್ಕೆ? ಯಾರು ಇವರೆಲ್ಲ ಲೆಕ್ಕಕ್ಕೆ? ಹಾಗಾಗಿ 100 ಕೇಸಲ್ಲ, 100 ಬಾರಿ ಜೈಲಿಗೆ ಕಳಿಸಿರೋ ನಮ್ಮ ಧ್ವನಿ ಹಡಗಲ್ಲ. ನಾಳೆಯಿಂದ ಇನ್ನೂ ಹೆಚ್ಚು ಹೋರಾಟವನ್ನು ಮಾಡ್ತೀವಿ ಹೊರತು ನಾವ್ಯಾರು ಯಾರಿಗೂ ಹೆದರಿ ಮನೆ ಸೇರ್ಕೊಳ್ಳಲ್ಲ. ಯಾವುದೇ ಕೇಸ್ ಹಾಕಿದ್ರು ಬಂಧನ ಮಾಡಿದ್ರು ಕೂಡ ನಮ್ಮ ಹೋರಾಟ ನಿಲ್ಲಲ್ಲ, ನಮ್ಮ ಹೋರಾಟ ಮುಂದುವರಿಯುತ್ತಂತ ಕರವೇ ಅಧ್ಯಕ್ಷರು ಈಗ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜು ಹೊಸಕೋಟೆ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.